ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಇಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. ಎಂಎಲ್ಸಿ ಸಿಟಿ ರವಿ, ಶಾಸಕ ಅರವಿಂದ ಬೆಲ್ಲದ ನಡುವೆ ಫೈಟ್ ನಡೀತಾ ಇದೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡುವ ಬಗ್ಗೆ ಚರ್ಚೆ. ಕಳೆದ ಅಸೆಂಬ್ಲಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಸೋತು ಸುಣ್ಣರಾದ ಸಿಟಿ ರವಿಗೆ ಅಧ್ಯಕ್ಷ ಸ್ಥಾನ ಬೇಕಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದಪ್ರಯೋಗ ಪ್ರಕರಣದಲ್ಲಿ ಪೊಲೀಸರ ಜೀಪಿನಲ್ಲಿ ಸತತ ನಿರಂತರ 4.5 ಗಂಟೆಗಳ ಕಾಲ ಬೆಳಗಾವಿಯಲ್ಲಿ ಸುತ್ತಾಡ್ಕೊಂಡು ಬಂದ ಸಿಟಿ ರವಿ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷವನ್ನ ಪಡೆದುಕೊಳ್ಳುವ ಅರ್ಹತೆ ಇದೆಯಾ ಅಂತ ಬಿಜೆಪಿ ವಲಯದಲ್ಲಿ ಬಿಜೆಪಿ ಕಾರ್ಯಕರ್ತರೇ ಕೇಳ್ತಾ ಇದ್ದಾರೆ. ಸೊ ಇಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆ ಪೈಪೋಟಿ ನಡೀತಾ ಇರುವಂತಹದ್ದು. ರಾಷ್ಟ್ರೀಯ ಸಂಘಟನಾ ಸಮಿತಿಯಲ್ಲಿ ಸ್ಥಾನ ಪಡೆದುಕೊಂಡಿರತಕ್ಕಂತಹ ಸಿಟಿ ರವಿ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಇಬ್ಬರು ಟವೆಲ್ ಹಾಕೊಂಡು ಕೂತಿದ್ದಾರೆ. ಎಂಎಲ್ಸಿ ಸಿಟಿ ರವಿ ವಿಧಾನ ಪರಿಷತ್ ಸದಸ್ಯ, ಮಾಜಿ ಶಾಸಕ, ಮಾಜಿ ಸಚಿವ. ಸೊ ಇನ್ನು ಶಾಸಕ ಅರವಿಂದ ಬೆಲ್ಲದ್, ಇಬ್ಬರ ನಡುವೆಯೂ ಕೂಡ ಈಗ ಪೈಪೋಟಿ. ಹಾಗಾದ್ರೆ ಇಬ್ಬರನ್ನ ಚರ್ಚೆಗೆ ಅಥವಾ ವಾದಕ್ಕೆಂದು ಪರಿಗಣಿಸಿಕೊಳ್ಳೋಣ. ಇಬ್ಬರಲ್ಲಿ ಯಾರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು? ರಾಜ್ಯಾಧ್ಯಕ್ಷ ಪಟ್ಟವನ್ನು ಅಲಂಕರಿಸಲು ಇರಬೇಕಾದ ಸ್ಥೈರ್ಯ, ಧೈರ್ಯ, ಆತ್ಮವಿಶ್ವಾಸ ಇಬ್ಬರಿಗೂ ಇಲ್ಲ. ಇದು ಬಿಜೆಪಿಯಲ್ಲೇ ಕೇಳಿ ಬರುವಂತಹ ಉತ್ತರ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಎನ್ನುವಂತಹ ಬಹುದೊಡ್ಡ ವಾದ ಅಥವಾ ಚರ್ಚೆ. ಅದನ್ನೇ ಮುಂದಿಟ್ಟುಕೊಂಡು ವಿಜೇಂದ್ರರನ್ನ ಬದಲಾಯಿಸಬೇಕು ಎನ್ನುವಂತಹ ಒಂದು ಅಪೇಕ್ಷೆ. ಸಿಟಿ ರವಿ ಖಟ್ಟರ್ ಹಿಂದುತ್ವವಾದಿ, ಆರ್ಎಸ್ಎಸ್ ಸಂಘಟನೆಯ ತೀರಾ ಹತ್ತಿರದ ಸಂಬಂಧಿ. ಚಿಕ್ಕಮಗಳೂರಿನಲ್ಲಿ ತನ್ನ ವೈಯಕ್ತಿಕ ವರ್ಚಸ್ಸನ್ನೇ ಕಳೆದುಕೊಂಡಂತಹ ವ್ಯಕ್ತಿ. ಸೊ ಸಿಟಿ ರವಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಡಲಾಗುತ್ತಾ? ರಾಜಕೀಯ ಪಕ್ಷದಲ್ಲಿ ಅಥವಾ ಬಿಜೆಪಿಯಲ್ಲಿ ಈ ತರದ ಚರ್ಚೆ ಇಲ್ಲ. ಆದರೆ ಇಬ್ಬರ ನಡುವೆ ಪೈಪೋಟಿಗಳಂತೂ ನಡೀತಾ ಇದೆ. ಎಂಎಲ್ಸಿ ಸಿಟಿ ರವಿ ಮತ್ತು ಶಾಸಕ ಅರವಿಂದ ಬೆಲ್ಲದ ನಡುವೆ ಫೈಟ್. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡುವ ಬಗ್ಗೆ ಚರ್ಚೆ. ಒಕ್ಕಲಿಗ ಸಮುದಾಯದ ಚಿಕ್ಕಮಗಳೂರು ಕ್ಷೇತ್ರದ ಮಾಜಿ ಶಾಸಕ ಸಿಟಿ ರವಿ, ಆದರೆ ಅರವಿಂದ ಬೆಲ್ಲದ ಕೊಟ್ಟರೆ ಒಳ್ಳೆಯದು ಎಂಬ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾಗಿರುವ ಬೆಲ್ಲದ್ ವಿಜೇಂದ್ರ ಕೆಳಗಿಳಿಸಿದ್ರೆ ಮತ್ತೆ ಲಿಂಗಾಯತರಿಗೆ ಮಣೆ ಹಾಕುವಂತೆಯೂ ಸಲಹೆ. ಅರವಿಂದ ಬೆಲ್ಲದ್ ಲಿಂಗಾಯತ ಸಮುದಾಯದವರೇ ಆಗಿರುವುದರಿಂದಾಗಿ ಬೆಲ್ಲದಿಗೆ ಈ ಬಾರಿ ಅವಕಾಶ ಸಿಗುತ್ತಾ ಎನ್ನುವಂತಹದ್ದು. ವಿಜೇಂದ್ರರನ್ನ ಇಳಿಸಿದರೂ ಪಕ್ಷಕ್ಕೆ ನಷ್ಟ ಆಗಲ್ಲ ಎಂಬ ಲೆಕ್ಕಾಚಾರ. ಆದರೆ ಒಂದು ವೇಳೆ ಬೆಲ್ಲದ್ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರಾದರೆ ವಿರೋಧ ಪಕ್ಷದ ಉಪನಾಯಕ ಸ್ಥಾನವನ್ನು ಕಳೆದುಕೊಳ್ಳಬೇಕಾಗಿ ಬರುತ್ತೆ. ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಮುಖ್ಯಮಂತ್ರಿ ಹುದ್ದೆಗೆ, ಅಂದರೆ ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಮುಖ್ಯಮಂತ್ರಿ ಹುದ್ದೆಗೆ ಆಗ ಬೆಲ್ಲದ ಹೆಸರು ಮುಂಚೂಣಿಗೆ ಬಂದಿತ್ತು. ಸೊ ಆದರೆ ಯಡಿಯೂರಪ್ಪ ವಿರೋಧದ ಕಾರಣದಿಂದ ಬೆಲ್ಲದಿಗೆ ತಪ್ಪಿದ್ದ ಸಿಎಂ ಸ್ಥಾನ ಈಗ ಅರವಿಂದ್ ಬೆಲ್ಲದಿಗೆ ಅದೃಷ್ಟ ಕುಲಾಯಿಸುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.